ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ದೇಶದ ಜನರಿಗೆ ಚಿನ್ನದ ಮೇಲೆ ಇರುವ ವ್ಯಾಮೋಹ ಬೇರೆ ಯಾವ ವಸ್ತುಗಳ ಮೇಲೂ ಇಲ್ಲ. ನಮ್ಮ ದೇಶದಲ್ಲಿ ಎಲ್ಲ ದೇಶಕ್ಕಿಂತ ಹೆಚ್ಚು ಚಿನ್ನ ಮಾರಾಟವಾಗುತ್ತದೆ. ಇಂತಹ ಚಿನ್ನದ ಗಣಿಯನ್ನು ಹೊಂದಿರುವ ಹಟ್ಟಿ ಚಿನ್ನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇನ್ನೂ ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ, ಹೋಗಿ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಕನ್ನಡ ಕ್ರಾಂತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಭಾರತದಲ್ಲಿ ಒಟ್ಟು 3 ಚಿನ್ನದ ನಿಕ್ಷೇಪಗಳಿವೆ. ಅದರಲ್ಲಿ 2 ನಮ್ಮ ಕರ್ನಾಟಕದ ರಾಜ್ಯದಲ್ಲಿರೋದು ನಮ್ಮೆಲ್ಲರ ಹೆಮ್ಮೆ. ಅವುಗಳು ಯಾವುವು ಎಂದರೆ ಕೋಲಾರದ KGF ಚಿನ್ನದ ನಿಕ್ಷೇಪ, ಇನ್ನೊಂದು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ. ಹಟ್ಟಿ ಚಿನ್ನದ ಗಣಿ ಭಾರತ ದೇಶದಲ್ಲಿ ಮಾತ್ರವಲ್ಲ, ವಿಶ್ವದಲ್ಲೇ ಹಳೆಯ ಚಿನ್ನದ ಗಣಿ ಎಂದು ಪ್ರಖ್ಯಾತಿಗೊಂಡಿದೆ. ಸ್ನೇಹಿತರೆ, ಈ ಚಿನ್ನದ ಗಣಿಯು ಮೌರ್ಯರ ದೊರೆ ಅಶೋಕನ ಕಾಲಕ್ಕೂ ಮುಂಚೆ ಕಾರ್ಯಾರಂಭಗೊಂಡ ಚಿನ್ನದ ನಿಕ್ಷೇಪವಾಗಿದೆ ಎಂದರೆ ನೀವು ನಂಬಲೇಬೇಕು. ಈ ಚಿನ್ನದ ಗಣಿಯ ಒಟ್ಟು ಆಳ 2100 ಮೀಟರ್ಗಳಷ್ಟು, ಅಂದರೆ ಸುಮಾರು 2 ಕಿಲೋಮೀಟರ್ಗಳಷ್ಟು. ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದಿನ ನಿಜಾಂ ಪ್ರಾಂತ್ಯಕ್ಕೆ ಸೇರಿದ ಚಿನ್ನದ ಗಣಿಯಾಗಿತ್ತು. ಬ್ರಿಟಿಷರ ಕಾಲದಲ್ಲಿ ಮರು ಪ್ರಾರಂಭಗೊಂಡಿತು. 1902ರಿಂದ 1919ರವರೆಗೆ ಸುಮಾರು 7450 kg ಚಿನ್ನವನ್ನು ಹೊರತೆಗೆಯಲಾಯಿತು. ಅವತ್ತಿನ ಕಾಲದಲ್ಲಿ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 20 ರೂಗಳಷ್ಟಿತ್ತು. ಪ್ರತಿ ಟನ್ನಿನ ಅದಿರಿನಲ್ಲಿ ಸುಮಾರು 19 ಗ್ರಾಂ ಚಿನ್ನವನ್ನು ಬೇರ್ಪಡಿಸಲಾಗುತ್ತಿತ್ತು. 1956ರಲ್ಲಿ ಕರ್ನಾಟಕ ಏಕೀಕರಣಗೊಂಡ ನಂತರ ಹಟ್ಟಿ ಚಿನ್ನದ ಗಣಿಯು ಕರ್ನಾಟಕ ರಾಜ್ಯಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಯಿತು. ನಮ್ಮ ದೇಶದ ಶೇಕಡ 30ರಷ್ಟು ಚಿನ್ನವನ್ನು ಇದೇ ಹಟ್ಟಿ ಚಿನ್ನದ ಗಣಿಯಿಂದ ತೆಗೆಯುತ್ತಾರೆ. ನಮ್ಮ ಕರ್ನಾಟಕದ ಗರಿಮೆಯನ್ನು ಹೆಚ್ಚಿಸಿರುವ ಈ ಚಿನ್ನದ ಗಣಿಯ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.